ಮೈಸೂರಿನಲ್ಲಿ ಮತ್ತೆ ಆತಂಕ ಸೃಷ್ಟಿಸಿದ ಚಿರತೆ. ಕಣಿಯನಹುಂಡಿ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವುದು. ಕೃಷ್ಣ ಎಂಬುವವರ ಜಮೀನಿನಲ್ಲಿ ಚಿರತೆ ಓಡಾಡಿದೆ. ರಾತ್ರಿ ವೇಳೆ ಚಿರತೆ ಓಡಾಡಿರುವಂಥದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಚಿರತೆ ಓಡಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಬೋನಿಟ್ಟು ಚಿರತೆ ಸೆರೆ ಹಿಡಿಯುವಂತೆ ಒತ್ತಾಯ ಅರಣ್ಯ ಇಲಾಖೆಗೆ ಮನವಿ ಮಾಡಿರುವಂಥದ್ದು ಗ್ರಾಮಸ್ಥರು. ಮೈಸೂರು ಸುತ್ತಮುತ್ತ ಇತ್ತೀಚೆಗೆ ನಮಗೇನಾದರೂ ಸುದ್ದಿ ಸಿಗ್ತಾ ಇದೆಯಾ ಅಂದರೆ ಚಿರತೆ ಕಾಣಿಸ್ತಾ ಇದೆ ಅನ್ನೋದೇ ಸುದ್ದಿ. ಅಷ್ಟರ ಮಟ್ಟಿಗೆ ಆ ಪ್ರಮಾಣದಲ್ಲಿ ಚಿರತೆಯ ಸಂಚಾರ ಆಗ್ತಾ ಇದೆ, ಚಿರತೆ ಕಾಣಿಸ್ಕೊಳ್ತಾ ಇದೆ. ಸಹಜವಾಗಿ ಸಾರ್ವಜನಿಕರು, ಗ್ರಾಮಸ್ಥರು ಎಲ್ರಿಗೂ ಆತಂಕ. ಹೊರಗಡೆ ಬರಂಗಿಲ್ಲ, ಚಿರತೆ ಕಾಣಿಸ್ಕೊಳ್ಳುತ್ತೆ. ಈ ಥರ ಚಿರತೆ ನಿಮಗೆ ಮನೆ ಪಕ್ಕದಲ್ಲಿ, ರಸ್ತೆ ಪಕ್ಕದಲ್ಲಿ, ರೋಡ್ ಕ್ರಾಸ್ ಮಾಡ್ತಾ ಜಮೀನಲ್ಲಿ ಕಾಣಿಸ್ಕೊಳ್ತಾ ಇದ್ದರೆ ಹೊರಗೆ ಹೋಗೋದಾದರೂ ಹೇಗೆ? ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾದವರು ಯಾರಾದ್ರೂ ಹೊರಗೆ ಬರೋದಾದರೂ ಹೇಗೆ? ಆತಂಕ ಸೃಷ್ಟಿಯಾಗಿದೆ. ಅರಣ್ಯ ಇಲಾಖೆಯವರಿಗೆ ಮನವಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮೈಸೂರು ಸುತ್ತಮುತ್ತ ಅರಣ್ಯ ಇಲಾಖೆಯವರು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ 3-4 ಚಿರತೆ ಮರಿಯನ್ನೆಲ್ಲ ಹಿಡಿದಿದ್ದಾರೆ. ಆದರೂ ಮತ್ತೆ ಚಿರತೆ ಪ್ರತ್ಯಕ್ಷ ಆಗ್ತಾನೇ ಇದೆ.